ಸಿಎಂ ಸಿದ್ದರಾಮಯ್ಯ, ಸಚಿವ ಬೈರತಿ ಸುರೇಶ್ ಮೂಡ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕೆಂದು ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಆಗ್ರಹಿಸಿದ್ದಾರೆ. ಇನ್ನು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿಎಂ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಾಗಿನಿಂದಲೂ ಕೂಡ ಪ್ರತಿಯೊಂದು ಇಲಾಖೆಯೂ ಸಹ ಭ್ರಷ್ಟಾಚಾರವು ತಾಂಡವಾಡುತ್ತಿದೆ. ಮೂಡ ನಿವೇಶನ ಹಂಚಿಕೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅಲ್ಲಿನ ಅಧ್ಯಕ್ಷ ಹಾಗೂ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ತಮ್ಮ ಪತ್ನಿಯ ಹೆಸರಿನ ನಿವೇಶನಗಳನ್ನು ಬೇರೆ ಕಡೆ ಹಂಚಿಕೆ ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಭ್ರಷ್ಟಾಚಾರವನ್ನು ಖಂಡಿಸಿ ಬಿಜೆಪಿಯು ಪ್ರತಿಭಟನೆಯನ್ನು ನಡೆಸುತ್ತಿದೆ. ಈ ಪ್ರಕರಣದಲ್ಲಿ 4,000ಕ್ಕಿಂತ ಕೋಟಿಗಿಂತ ಹೆಚ್ಚು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಸಿಎಂ ಸಿದ್ದರಾಮಯ್ಯ ಕೋಟ್ಯಾಂತರ ಹಣವನ್ನ ಮಾಡಿ ಸಣ್ಣ ಮೊತ್ತವನ್ನ ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿರುತ್ತಾರೆ. ಇದಕ್ಕೆಲ್ಲ ತೆಪ್ಪೆ ಹಾಕುವಂತೆ ಇಬ್ಬರು ಐಎಎಸ್ ಅಧಿಕಾರಿಗಳನ್ನ ತನಿಖಾ ಅಧಿಕಾರಿಗಳನ್ನಾಗಿ ನೇಮಿಸಿ ಜನರ ಕಣ್ಣಿಗೆ ಬೂದಿ ಎರಚಲು ಹೊರಟಿದ್ದಾರೆ. ಸರಿಯಾದ ಸತ್ಯ ಬರಬೇಕಾದರೆ ಒಬ್ಬ ನಿಷ್ಪಕ್ಷಪಾತವಾಗಿರುವಂತಹ ಹಿರಿಯ ನ್ಯಾಯಾಧೀಶರ ಅಡಿಯಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು. ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸಚಿವ ಬೈರತಿ ಸುರೇಶ್ ಹಾಗೂ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸಂಘಗಳಿಗೆ ಹಣ ವರ್ಗಾವಣೆ ಆಗಿದ್ದು ಸಾಬೀತಾಗಿದೆ. ಈಗಾಗಲೇ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಮತ್ತೊಂದು ಹಗರಣ ಈಗ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಧರ್ಮಪತ್ನಿ ಅವರ ಹೆಸರಿನಲ್ಲಿ ಆಗಿದೆ. ಅದು ಮೈಸೂರಿನ ಬೂಡಾದಲ್ಲಿ ಮೈಸೂರಿನ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಪಕ್ಷಪಾತ ಮಾಡಿ ಅಲ್ಲಿಯ ಇದ್ದ ಕೆಲವೊಂದು ಸಚಿವರು, ಅದರಲ್ಲಿ ಬೈರತಿ ಸುರೇಶ್ ಆ ಹಗರಣದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಅಲ್ಲಿಯ ಅಧ್ಯಕ್ಷರು ಹಾಗೂ ಅಲ್ಲಿಯ ಕೆಲವೊಂದು ಪ್ರಭಾವ ಬೀರಿ ಅಧಿಕಾರಿಗಳ ಮೇಲೆ ಅವರು ಸ್ವತಃ ಮುಖ್ಯಮಂತ್ರಿಗಳ ಪತ್ನಿ ಹೆಸರಿನಲ್ಲಿ ನಿವೇಶನಗಳನ್ನು ಬೇರೆ ಕಡೆ ಹಂಚಿಕೆ ಮಾಡಿ ಕಾಯ್ದೆಯನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂಗೆ ಹೆಂಗೆ ಸ್ವತಃಕ್ಕೆ ಅಂದರೆ ತಾವು ಯಾವ ರೀತಿ ಮಾಡ್ಕೊಳ್ಬೇಕು ಆ ರೀತಿ ಮಾಡ್ಕೊಂಡಾರ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷವು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದೆ. ನಾವು ಈ ಹಗರಣ ಅಷ್ಟು ಇಷ್ಟ ಅಲ್ಲ, ಯಾರು ಎಷ್ಟು ಕೋಟಿ ಅಷ್ಟು ಕೋಟಿ ಅನ್ನೋಕ್ಕಿಂತ 4,000 ಕೋಟಿಗೂ ಮೀರಿದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸಿದ್ದರಾಮಯ್ಯನವರು ಹಾಕಿರುವ ಅಡಿಪಾಯದಲ್ಲಿ ಬೈರತಿ ಸುರೇಶ ಅವರು ನಿರ್ಮಿಸಿರುವ ಈ ಕಟ್ಟಡದ ಅಡಿಯಲ್ಲಿ ಕರ್ನಾಟಕ ಸಾಮಾನ್ಯ ರೈತ ಮತ್ತು ಸಾಮಾನ್ಯ ಜನರು ತತ್ತರಿಸಿದ್ದಾರೆ. ಸಿದ್ದರಾಮಯ್ಯವರ ಪಟಾಲ ಮಾತ್ರ ಕೋಟ್ಯಾಂತರ ರೂಪಾಯಿಗಳ ಹಣವನ್ನು ಮಾಡಿ ಒಂದು ಸಣ್ಣ ಮೊತ್ತವನ್ನು ಸೋನಿಯಾ ಗಾಂಧಿಗೆ ಅವರು ಕೊಟ್ಟಿರ್ತಾರೆ ಅನ್ನುವ ನಮ್ಮ ಅದು ಸುದ್ದಿ ಅದೇ. ಇದೆಲ್ಲದಕ್ಕೂ ತೇಪೆ ಹಾಕುವಂತೆ ಪ್ರಾಮಾಣಿಕ ಅಧಿಕಾರಿಗಳು 2 ಐಎಎಸ್ ಅಧಿಕಾರಿಗಳಿಗೂ ತನಿಖಾ ಅಧಿಕಾರಿ ನೇಮಿಸಿ ಜನರಿಗೆ ಮಂಕು ಬುದ್ಧಿ ಎರಚಲು ಹೊರಟಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಸರಿಯಾದ ಸತ್ಯ ಹೊರಗಡೆ ಬರಬೇಕೆಂದರೆ ನಿಷ್ಪಕ್ಷಪಾತ ಅಥವಾ ಹಿರಿಯ ನಿವೃತ್ತರಾದ ನ್ಯಾಯಾಧೀಶರ ಅಡಿಯಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಮತ್ತು ಸಂಪೂರ್ಣ ಸಮಗ್ರವಾಗಿ ತನಿಖೆಯನ್ನು ಸಮಗ್ರ ಮತ್ತು ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ಮೊದಲಿಗೆ ಬೈರತಿ ಸುರೇಶ ರಾಜೀನಾಮೆ ನೀಡಬೇಕು. ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸಿಕೊಂಡು ರಾಜೀನಾಮೆ ನೀಡಿದರೆ ಈ ಕರ್ನಾಟಕ ರಾಜ್ಯದ ಜನತೆಗೆ 6 ಕೋಟಿ ಜನತೆಗೆ ಇದು ಒಳ್ಳೆಯದಾಗಿದೆ ಅಂತ ನಮ್ಮ ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷನಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರ ಹಾಗೂ ಇಲ್ಲಿ ಜನರ ಮನದಾಳವನ್ನು ಹೇಳ್ತಾ ಇದ್ದೇನೆ. ಈ ಹಗರಣದಲ್ಲಿ ಇಬ್ಬರು ಐಎಎಸ್ ಅಧಿಕಾರಿಗಳನ್ನು ಅನಾವಶ್ಯಕ ಅಲ್ಲಿಂದ ವರ್ಗಾವಣೆ ಮಾಡಿ ತಮಗೆ ಬೇಕಾದ ಅಧಿಕಾರದ ದುರುಪಯೋಗವನ್ನು ಪಡೆದುಕೊಂಡು ಬೈರತಿ ಸುರೇಶ್ ಅವರು ರಾಜೀನಾಮೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಾಂಭವಿ ಅಶ್ವಥಪುರ್, ಅಭಯ ಮಾನ್ವಿ, ಅಪ್ಪಾಸಾಹೇಬ್ ಚೌಗಲ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.